ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ತಾನೇ ಗೌರಿ ಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತು ಗಣಪತಿಯ ಹಬ್ಬ, ಗಣೇಶನ ವ್ರತ ಮಾಡುವಂಥ ದಿನ. ಈ ಹಬ್ಬದ ದಿವಸ ನಮ್ಮೆಲ್ಲ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಆ ವಿಘ್ನ ನಿವಾರಕ ಮಹಾಗಣಪತಿ ನಿಮಗೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಎಲ್ಲ ವಿಘ್ನಗಳು ನಾಶ ಆಗಿ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ಅಂಥೇಳಿ ಆ ಗಣನಾಥನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಗಣಪತಿ ಹಬ್ಬದ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಗಣಪತಿ ಹಬ್ಬ ಭಾರತದಾದ್ಯಂತ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಗಣಪ ಅಂದರೆ ಯೂನಿವರ್ಸಲ್ ಗಾಡ್ ಅಂತ, ಇಡೀ ಜಗತ್ತಿನಲ್ಲೇ ಅಕ್ಸೆಪ್ಟ್ ಆಗಿರುವಂಥದ್ದು ಆಂಜನೇಯ ಮತ್ತು ಗಣಪತಿ. ಇವತ್ತು ಗಣೇಶನ ಹುಟ್ಟಿದ ಹಬ್ಬ. ಗೌರಿ ಸ್ನಾನ ಮಾಡುವಾಗ, ಪಾರ್ವತಿಯವರು ಸ್ನಾನ ಮಾಡುವಾಗ ತಮ್ಮ ಶರೀರದಲ್ಲಿ ಬಂದಂಥ ಕೊಳೆಯಿಂದ ಒಂದು ಬೊಂಬೆ ಮಾಡಿ ಅದಕ್ಕೆ ಪ್ರಾಣ ತುಂಬಿ ಒಬ್ಬ ವ್ಯಕ್ತಿಯನ್ನಂಗೆ ಮಾಡಿ ಆ ಸ್ನಾನದ ಮನೆ ಮುಂದೆ ದ್ವಾರಪಾಲಕನಾಗಿ ನಿಲ್ಲಿಸಿದಂಥ ದಿನ ಇದು. ಅದರಿಂದ ಗಣಪತಿಯ ಒಂದು ಬರ್ತ್ಡೇ ಅಂತಲೂ ಕರೀತಾರೆ, ಗಣಪತಿಯ ಒಂದು ಅವತಾರದ ದಿನ ಅಂತಲೂ ಕರೀತಾರೆ. ಗಣಪತಿ ಒಂದು ಶಿವನ ಒಂದು ಗೋತ್ರ ವಂಶದಲ್ಲಿ ಬಂದಂಥ ವ್ಯಕ್ತಿ. ಇದು ವಿಷ್ಣು ಅಲ್ಲ, ಅಥವಾ ಬ್ರಹ್ಮಲೋಕದಿಂದ ಬಂದಂಥವನಲ್ಲ. ಗಣಪತಿ ವೈಕುಂಠದಿಂದಲೂ ಬಂದಂಥವನಲ್ಲ. ಆದರೆ ಶಿವನ ಹೆಂಡತಿ ಪಾರ್ವತಿ ಗೌರಿ ತನ್ನ ಒಂದು ಸೆಕ್ಯೂರಿಟಿಗೋಸ್ಕರ ಸೃಷ್ಟಿ ಮಾಡಿದಂಥ ಒಂದು ದೇಹ. ಇದು ತಾಯಿ ಗರ್ಭದಿಂದ ಬಂದಂಥ ಆತ್ಮ ಅಲ್ಲ. ಗಣಪತಿ ತಾಯಿ ಗರ್ಭದಿಂದ ಬಂದಂಥ ಒಂದು ಜೀವ ಅಲ್ಲ. ಒಂದು ಬೊಂಬೆ ಮಾಡಿ ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಅವತ್ತಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಿತ್ತು, AI ಇತ್ತು. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಮೇಲೆ ಸೃಷ್ಟಿಯಾದಂಥ ವ್ಯಕ್ತಿ ಮಹಾಗಣಪತಿ. ಅದು ಕೂಡ ಒಂದು ಪವರ್ಫುಲ್ ದೇವರು. ಈ ಹಬ್ಬವನ್ನು ಯಾರು ಆಚರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ನಾನು ನಿನ್ನೆ ಗೌರಿ ಹಬ್ಬದ ಬಗ್ಗೆ ಮಾತಾಡ್ತಿದ್ದೆ. ಎಲ್ಲೂ ಗಣಪತಿ ಕೂರ್ಸೋಕ್ಕಾಗಲ್ಲ, ಕೂರಿಸೋದು ಇಲ್ಲ, ಕೆಲವರು ಕೂರಿಸಲ್ಲ. ನಮ್ಮಲ್ಲಿ ನಡೆದು ಬಂದಿಲ್ಲ ಗಣಪತಿನ ತಂದು ಕೂರಿಸೋ ಸಂಪ್ರದಾಯ ನಮ್ಮಲ್ಲಿಲ್ಲ. ವೈಷ್ಣವ ಸಂಪ್ರದಾಯದಲ್ಲಿ ಅಂದರೆ ವಿಷ್ಣುವಿನ ಆರಾಧನೆ ಮಾಡುವಂಥವರು ಗಣಪತಿಯನ್ನು ಕೂರಿಸಲ್ಲ. ಯಾಕಂದರೆ ಅವರು ನಾಮ ಹಾಕೋ ದೇವರನ್ನ ಪೂಜೆ ಮಾಡೋದು. ರಾಮ, ಕೃಷ್ಣ, ಆಂಜನೇಯ, ನರಸಿಂಹ, ಈ ಥರ ವರದರಾಜ ಸ್ವಾಮಿ ಇದನ್ನು ಆರಾಧನೆ ಮಾಡೋದಿಲ್ಲ, ಗಣಪತಿಯನ್ನು ಪೂಜೆ ಮಾಡೋಲ್ಲ. ವೈಷ್ಣವ ಸಂಪ್ರದಾಯ ಇಲ್ಲ ಅಂದರೆ ಶೈವ ಸಂಪ್ರದಾಯದಲ್ಲಿ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಯಾತಕ್ಕೆ ವ್ರತ ಮಾಡ್ತಾರೆ ಮನೆಗಳಲ್ಲಿ? ಪ್ರತಿ ವರ್ಷ ಯಾಕೆ ಗಣಪತಿ ಕೂರಿಸ್ತಾರೆ ಅಂದರೆ ಅದೊಂದು ಪ್ರಾಯಶ್ಚಿತ್ತ ಪರಿಹಾರಕ್ಕೋಸ್ಕರ ವ್ರತ ಮಾಡ್ತಾರೆ. ನನ್ನ 5ನೇ ತಲೆಮಾರಿನವರು ಯಾರೋ ಒಬ್ಬರು ಯಾವುದೋ ಒಂದು ತಪ್ಪು ಮಾಡಿರ್ತಾರೆ. ಆ ತಪ್ಪಿಗೆ ಪ್ರಾಯಶ್ಚಿತ್ತ ದಂಡ ವಿಧಿಸ್ತಾರೆ ಅಂತಾರಲ್ಲ, ದಂಡ ಹಾಕ್ತಾರೆ, ಫೆನಾಲ್ಟಿ ಹಾಕ್ತಾರೆ ಅಂತಾರಲ್ಲ. ಹಾಗೆ ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಪ್ಪ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಇನ್ಮೇಲೆ ಪ್ರತಿ ವರ್ಷ ನಿನ್ನನ್ನು ಕೂರಿಸಿ ಪೂಜೆ ಮಾಡ್ತೀನಿ ಅಂತ ಒಂದು ವ್ರತ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ವಚನ ಕೊಟ್ಟಿರ್ತಾರೆ. ಅಂಥ ಗೋತ್ರದವ್ರು ಮಾತ್ರ ಈ ಗಣಪತಿಯನ್ನು ಕೂರಿಸ್ತಾರೆ. ನಮ್ಮ ಮುತ್ತಾತ ಏನು ಮಾಡಿದ ಗೊತ್ತಿಲ್ಲ, ಒಟ್ಟೆ ನಮ್ಮಲ್ಲಿ ನಡೀತಾ ಬಂದಿದೆ, ನಾವು ಕೂರಿಸ್ತಾ ಇದ್ದೀವಿ ಅಷ್ಟೇ. ಯಾತಕ್ಕೆ ಗೊತ್ತಿಲ್ಲ. ಗಣಪತಿ ನಮ್ಮಲ್ಲಿ ಕೂರಿಸೋ ಸಂಪ್ರದಾಯದೇ, ನಾವು ಕೂರಿಸ್ತೀವಿ, ಇಷ್ಟೇ ಅವ್ರಿಗೆ ಹೇಳೋದು. ಯಾತಕ್ಕೋಸ್ಕರ ಕೂರಿಸ್ತಿದ್ದೀರಿ, ಯಾವ ಕಾರಣಕ್ಕೋಸ್ಕರ ನಡೆದು ಬಂತು ತಲತಲಾಂಧ್ರ ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅದನ್ನೇ ಹಬ್ಬದ ಒಂದು ಮೂಲ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಯ್ಯೋ, ನಮ್ಮಲ್ಲಿ 100 ವರ್ಷದ ಗಣಪತಿ ಕೂರಿಸ್ಕೊಂಬಂದಿರೋ ಸಂಪ್ರದಾಯದ ನಾವು ಕೂರಿಸ್ತಾ ಇದ್ದೀವಿ, ಆಯಿತು. ನಾವು ಕೂರಿಸೋದೇ ಇಲ್ಲ, ನಮಗೆ ಆ ಪದ್ಧತಿನೇ ಇಲ್ಲ ಅಂದಾಗ ಏನು ಮಾಡೋದು? ಇಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ, ಕೂರಿಸೋಂಗಿಲ್ಲ. ಒಂದು ಕಮಿಟ್ಮೆಂಟು, ಯಾವುದೋ ಒಂದು ಅಗ್ರಿಮೆಂಟ್ ಆಗಿದೆ, ಈ ಥರ ತಪ್ಪು ಮಾಡಿದ್ದೀವಿ, ಅದಕ್ಕೆ ನಾನು ಕೂರಿಸ್ತಾ ಇದ್ದೀನಿ, ಕ್ಷಮಿಸು ಅಂಥೇಳಿ. ಕೆಲವರು ವ್ರತ ಅಂತ ಮಾಡ್ತಾರೆ, ಕೆಲವರು ಪೂಜೆ ಅಂತ ಮಾಡ್ತಾರೆ. ವ್ರತ ಅಂತಂದರೆ ಅದನ್ನಿಟ್ಟು ಪೂಜೆ ಮಾಡಿ ಇಮಿಡಿಯೇಟಾಗಿ ಬಿಟ್ಬಿಡಬೇಕು. ಪೂಜೆ ಅಂದರೆ ಬಿಡೋ ಅವಶ್ಯಕತೆ ಇಲ್ಲ, ದಿನನಿತ್ಯ ಪೂಜೆ ಮಾಡ್ಕೊಳ್ಳೋಂಥದ್ದು. ಇದು 2 ವಿಧಾನ. ನಾನು ಇವತ್ತು ಹೇಳ್ತಾ ಇರೋದು ಗಣಪತಿ ವ್ರತದ ಬಗ್ಗೆ. ವರ್ಷಕ್ಕೊಂದ್ಸಲ ಬರೋ ಹಬ್ಬ ಇವತ್ತು. ಈ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಹಿನ್ನೆಲೆ ಇದೆ.
ಒಂದು, ವಂಶ ಪಾರಂಪರ್ಯ ನಮ್ಮ ಗೋತ್ರದಲ್ಲಿ ನಮ್ಮ ಗೋತ್ರಜರು ಹಿಂದಿಂದ ನಡೆಸ್ಕೊಂಬಂದಿದ್ದಾರೆ, ಅದಕ್ಕೆ ನಾವು ಮಾಡಬೇಕು, ಮಾಡಲೇಬೇಕು, ಬಿಡೋಂಗಿಲ್ಲ. ಬಿಟ್ಟರೆ ಭಾಳಷ್ಟು ತೊಂದರೆಗಳಾಗ್ತದೆ. ಯಾಕೆಂದರೆ ಅದು ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಪ್ರಾಯಶ್ಚಿತ್ತ ವ್ರತ ಇದು, ಪೂಜೆ. ಎರಡನೇದು, ಹೊಸ್ದಾಗಿ ಶುರು ಮಾಡ್ಬೋದಾ ನಾವು ಅಂತೇಳಿ. ಹೊಸ್ದಾಗಿ ಶುರು ಮಾಡ್ಬೋದು, ತಪ್ಪೇನಿಲ್ಲ, ಪೂಜೆಲಿಂದ ದೋಷ ಬರೋದಿಲ್ಲ. ಗಣಪತಿನ ಪೂಜೆ ಮಾಡಲಿಕ್ಕೆ ಯಾವುದೋ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ನೀವು ತಿಳ್ಕೋಬೇಕು. ಮಾಡಿದ್ರೆ, ಇವತ್ತು ಶುರು ಮಾಡಿದ್ರೆ ಇನ್ನು ಪ್ರತಿ ವರ್ಷವೂ ಮಾಡಬೇಕು. ಮಾಡೋ ಪದ್ಧತಿ ಇಲ್ಲ ಅಂದರೆ ಸಂಪ್ರದಾಯ ಮಾಡೋಕ್ಕೆ ಹೋಗಬೇಡಿ. ಸುಲಭವಾಗಿ ಮಾಡೋದು ಹೇಗೆ ಅಂತ ನಾನು ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಕೆಲವು ಮನೆಯಲ್ಲಿ ಗಣಪತಿ ಕೂರಿಸ್ತಾರೆ, ಆದರೆ ವ್ರತ ಮಾಡೋಕ್ಕಾಗ್ತಿಲ್ಲ, ದುಡ್ಡಿಲ್ಲ. ಒಂದು, ವ್ರತ ಮಾಡಬೇಕು ಅಂದರೆ ಹಲವಾರು ಭಂಗಗಳು. ಇವತ್ತು ಗಣಪತಿ ಹಬ್ಬ, ನಾನೇ ರಾತ್ರಿ ಯಾರೋ ಸತ್ತೋದ್ರು ಮನೇಲಿ, ಸೇಮ್ ಗೋತ್ರದವ್ರೆ, ಆದ್ದರಿಂದ ಹಬ್ಬ ಆಚರಣೆ ಮಾಡೋಕ್ಕಾಗಲ್ಲ. ಇವತ್ತು ಗಣಪತಿ ಹಬ್ಬ, ನಿನ್ನೆನೋ ಮೊನ್ನೆನೋ ಅಥವಾ ಒಂದು ವಾರದಲ್ಲೋ ಒಂದು ಮಗು ಡೆಲಿವರಿ ಆಯಿತು, ಪುರುಡು ಇದೆ, ಸೂತ್ಕ ಬೇರೆ ಪುರುಡು ಬೇರೆ, ಸತ್ತೋಗಿರೋ ಸೂತ್ಕ ಜನನ ಆದ ಪುರುಡು. ಈಗ ಇಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ಯಾಕೆಂದರೆ 12ನೇ ದಿನದ್ದು ನಾಮಕರಣ ಎಲ್ಲ ಆಗಬೇಕು. ಪುರುಡಲ್ಲಿ ಗಣಪತಿ ಕೂರಿಸೋಂಗಿಲ್ಲ. ಮೂರನೇದು, ಗಣಪತಿನ ಕೂರಿಸ್ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ, ಆಕ್ಸಿಡೆಂಟ್ ಆಯಿತು. ಗಣಪತಿ ಹಬ್ಬ ಆಚರಣೆ ಮಾಡಬೇಕು ಅಂತ ರೆಡಿ ಇದ್ದೀವಿ, ಇದಕ್ಕಿದ್ದಾಗೆ ಆರೋಗ್ಯ ಕೆಟ್ಟೋಯ್ತು, ಅಡ್ಮಿಟ್ ಆಗಿಬಿಟ್ವಿ. ಹೀಗೆ ವ್ರತ ಭಂಗಗಳು ಆಗಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಅದರಿಂದ ಗಣಪತಿ ಅಷ್ಟು ಸುಲಭವಾಗಿ ಎಲ್ಲರೂ ಕೆಲವು ವ್ರತ ಮಾಡಿಸ್ಕೊಳ್ಳಲ್ಲ. ಅದಕ್ಕೊಂದು ಪ್ರಾಯಶ್ಚಿತ್ತ ಇರಬೇಕು, ಒಂದು ಕರ್ಮ ಇರಬೇಕು. ಅದರಿಂದ ಅದು ಇಲ್ಲದೇ ನೀವು ಮಾಡೋಕ್ಕೆ ಹೋಗ್ತೀನಿ ಅಂದರೆ ತೊಂದರೆ ಆಗ್ತದೆ. ಮೂರನೇದು, ಕೆಲವು ಮನೆಯಲ್ಲಿ ಇವತ್ತು ಮಾಡೋಕ್ಕೆ ಅಂತ ಹೋಗ್ತಾರೆ, ಮನೇಲಿ ಹೆಂಗಸು ಮುಟ್ಟಾಗ್ಬಿಡ್ತಾರೆ. ಕೆಲವರು ವ್ರತ ಇವತ್ತು ಮಾಡಬೇಕು ಅಂತ ಹೇಳ್ತಾರೆ, ಇದಕ್ಕಿದ್ದಾಗೆ ಏನೋ ಒಂದು ಗಲಾಟೆ ಶುರು, ಅಕ್ಕಪಕ್ಕದ ಗಲಾಟೆ ಶುರು ಮಾಡಿ ಗಣಪತಿ ಹಬ್ಬದ ದಿವಸ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡ್ಕೊಳ್ಳೋದು. ಹಬ್ಬದ ದಿನ ಏನೋ ದೊಡ್ಡ ರಂಪ ನಡೆದೋಗುತ್ತೆ. ಈ ಥರ ಹಲವಾರು ರೀತಿ ಭಂಗಗಳಾಗ್ತಾಯಿದೆ, ವ್ರತ ಭಂಗಗಳಾಗ್ತಿದೆ. ನಡ್ಸ್ಕೊಂಡು ಬರ್ತಾಯಿದ್ದೀವಿ ವರ್ಷ ಪಾರಂಪರೆ, ಆದರೆ ಇವತ್ತು ನಡೆಯೋಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ. ವ್ರತವನ್ನು ಮಾಡಬೇಕು, ಯಾತಕ್ಕೆ ಮಾಡಬೇಕು, ಗಣಪತಿ ವ್ರತ ಮಾಡೋದು ಏನು ಲಾಭ ಅಂಥೇಳಿ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ವಿಘ್ನಗಳ ನಿವಾರಣೆ ಆಗಲಿ ಅಂಥೇಳಿ ಗಣಪತಿ ವ್ರತವನ್ನು ಮಾಡ್ತೀವಿ. ಗಣಪತಿ ವ್ರತ ಒಂದು ಸುಮ್ಮನೆ ಫ್ಯಾಷನ್ ಆಗೋಗ್ಬಿಟ್ಟಿದೆ ಅಂತಾರೆ. ಏನೋ ಮಾಡಬೇಕಲ್ಲ ಮಾಡ್ತೀವಿ, ಕೂರಿಸ್ಬೇಕು, ಸಂಪ್ರದಾಯದ ಕೂರಿಸ್ತೀವಿ ಅಂತ. ಆದರೆ ಇದರಷ್ಟು ಪವರ್ಫುಲ್ ವ್ರತ ಗಣಪತಿ ಹಬ್ಬ ಜಗತ್ತಲ್ಲಿ ಯಾವುದೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ವ್ರತವನ್ನು ಮಾಡಬೇಕಾದ್ರೆ ಅದರದ್ದೇ ಆದಂಥ ಪಾಲನೆ ಇದೆ, ರೂಲ್ಸ್ಗಳಿದೆ, ಪಾಲನೆ ಮಾಡಬೇಕು. ನಾನು ಆಗಲೇ ಹೇಳಿದೆ, ಮುಟ್ಟಾಗಿರಬಾರ್ದು, ಸೂತ್ಕ ಇರಬಾರ್ದು, ಪುರುಡು ಇರಬಾರ್ದು. ಇದೆಲ್ಲ ನೀವು ಮಾಡೋ ತಪ್ಪಿಗೆ ಹಂಗೆ ಆಗ್ತದೆ. ಒಂದೊಂದು ಸಲ ನಾವೇನೋ ತಪ್ಪು ಮಾಡಿಬಿಟ್ಟಿರ್ತೀವಿ ನೋಡಿ. ಇವತ್ತು ಗಣಪತಿ ಹಬ್ಬ ರಾತ್ರಿ ಎಲ್ಲ ಗಂಡ ಹೆಂಡತಿ ಸೆಕ್ಸ್ ಮಾಡಿಬಿಟ್ಟು ಇವತ್ತು ಬೆಳಗ್ಗೆ ವ್ರತ ಮಾಡ್ತೀನಿ ಅಂದರೆ ಭಂಗಗಳು ಬರ್ತದೆ. ಗಣಪತಿ ವ್ರತ ಮಾಡಬೇಕಾದ್ರೆ ಭಾಳ ವಿಶೇಷವಾಗಿರಬೇಕು. ವ್ರತ ಮಾಡುವಂಥವರು ಭಾಳ ಕಂಡೀಷನಾಗಿರಬೇಕು. ಏನದು, ಇವತ್ತು ಗಣಪತಿ ಹಬ್ಬ ವ್ರತ ಮಾಡ್ತೀನಿ ಅಂತೇಳಿ ಮನೇಲಿ ಯಜಮಾನ ಗಣಪತಿ ತೊಗೊಂಬಂದು ಕೂರಿಸ್ತಾನೆ. ಆದರೆ ಕೂರ್ಸೋಕ್ಕೆ ಮುಂಚೆ ರಾತ್ರಿ ಎಲ್ಲ ಬಾರು ರೆಸ್ಟೋರೆಂಟ್ಗೆ ಹೋಗಿ ಪಾರ್ಟಿ ಮಾಡ್ಕೊಂಬಂದು ಇವತ್ತು ಬೆಳಗ್ಗೆ ಸ್ನಾನ ಮಾಡಿ ಗಣಪತಿ ಕೂರಿಸ್ತಾನೆ. ಆಗ ವ್ರತದ ಹಿಂದಿನ ದಿನ ವ್ರತದ ನಿಷ್ಠೆ ಪಾಲನೆ ಆಗಿಲ್ದಿರೋದ್ರಿಂದ ಆ ವ್ರತದ ಪೂಜಾ ಫಲ ಸಿಗೋದಿಲ್ಲ. ಗಣಪತಿ ಕೂರಿಸೋನು ಏನು ಮಾಡ್ತಾನೆ, ಇವತ್ತು ಗಣಪತಿ ಎಲ್ಲ ತೊಗೊಂಬಂದು ಇಟ್ಬಿಟ್ಟು ಪೂಜೆ ಮಾಡ್ತಾನೆ. ಅವನು ಮದುವೆನೂ ಆಗಿದೆ, ಒಂದು 2-3 ಜನ ಹೆಂಗಸರ ಜೊತೆ ಸವಾಸನೂ ಇದೆ, ಪರಸ್ತಿ ಸಂಬಂಧ ಇದೆ. ಈ ಥರ ಕಲ್ಮಶ ಆಗಿರುವಂಥ ಆತ್ಮ ಗಣಪತಿ ವ್ರತ ಮಾಡಿದ್ರೆ ಏನು ಲಾಭ ಇಲ್ಲ. ಪೂಜೆ ಮಾಡ್ಬೋದು, ನೀವು 5 ಜನ ಮದುವೆ ಆಗಿನ ಅದು ಬೇರೆ ಪ್ರಶ್ನೆ. ಆದರೆ ವ್ರತ ಅನ್ನೋದು ಅದೊಂದು ವರ್ಷಕ್ಕೊಂದ್ಸಲ ಬರೋದು, ಅದಕ್ಕೆ ಆದಂಥ ಶಿಸ್ತು, ಅದರದ್ದೇ ಆದಂಥ ಡಿಸಿಪ್ಲಿನ್ ಇದೆ. ಅವನು ಯಾರೋ ಒಬ್ಬ ಲಾಸ್ಟ್ ಇಯರ್ ಅಂತ ಬಂದು ಮಾತಾಡ್ತಿದ್ದ, ಮದುವೆ ಆಗಿದೆ, ರೀಸೆಂಟಾಗಿ ಮದುವೆ ಆಗಿದೆ, ಮೊದಲನೇ ವರ್ಷದ ಗಣಪತಿ ಹಬ್ಬ ಭಾಳ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಆದರೆ ಮದುವೆ ಆಗಿದ್ದು ಕೂಡ ಅವನ ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಆಗಲೇ ಒಂದು ಪಾರ್ಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಬಂದಿದ್ದಾನೆ. ಕಣ್ಕಂಡು ಹೆಂಗಸ ಜೊತೆ ಎಲ್ಲ ಅವನು ಎಂಜಾಯ್ ಮಾಡ್ಕೊಂಬರೋದು, ಸೆಕ್ಸ್ ಮಾಡ್ಕೊಂಬರೋದು. ಆ ಮೈಲಿಗೆ ಆಗಿರುವಂಥವನು ಗಣಪತಿ ತಂದು ಕೂರಿಸ್ತು ಮದುವೆ ಆದ ವರ್ಷ. ಇಮ್ಮಿಡಿಯೇಟಾಗಿ ಆವತ್ತಿನ ದಿವಸ ಅವನು ನೋಡಿ ನಡಬೇಕು ಅಂತಾನೆ ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು. ಗಣಪತಿ ಹಬ್ಬದ ದಿನ ಹಾರ್ಟ್ ಅಟ್ಯಾಕ್ ಆಯಿತು ಮನೆ ಒಳಗಡೆ.
ಮೊದಲನೇ ವರ್ಷ ಮದುವೆಯಾಗಿ ಮೊದಲನೇ ವರ್ಷ ಮನೇಲಿ ಗಣಪತಿ ಹಬ್ಬ ಮಾಡ್ತಾರೆ. ಎರಡನೇದು ಕುಡ್ಕೊಂಬಂದು ಸೇದೋದು, ಡ್ರಗ್ಸ್ ತಗೊಳ್ಳೋದು, ಇಂಥವರೆಲ್ಲ ವ್ರತಗಳನ್ನು ಮಾಡಬಾರ್ದು, ಅಮಂಗಳ. ನಾಲ್ಕನೇದು ವ್ರತ ಮಾಡ್ತೀನಿ ಅಂಥೇಳಿ ಕೆಲವು ಕಡೆ ಅವ್ರಿವ್ರಿಗೆ ಥರ ಮೋಸ ಮಾಡಿ ದುಡ್ಡು ತರೋದು, ವ್ರತ ಮಾಡ್ತೀನಿ ಅಂತೇಳಿ ವ್ರತ ಮಾಡ್ತೀನಿ ಸ್ವಲ್ಪ ದುಡ್ಡು ಕೊಡೋ ಅನ್ನೋದು, ಗಣಪತಿ ಕೂರಿಸ್ತೀನಿ ಅಂತ ಚಂದ ಎತ್ತೋದು, ಈ ಥರದ್ದೆಲ್ಲ ಬೇಕು ಅಂತಲೇ ಅನ್ಯಾಯ ಮಾರ್ಗದಲ್ಲಿ ದುಡಿದು ತಂದು ವ್ರತ ಮಾಡೋದು ಫಲ ಸಿಗೋದಿಲ್ಲ. ಕಳ್ತನ ಮಾಡ್ಕೊಂಬಂದು ಗಣಪತಿ ಹಬ್ಬ ಮಾಡಿದ್ರೆ ಫಲ ಸಿಗೋದಿಲ್ಲ. ಇನ್ನೂ ಒಂದು ವಿಶೇಷ ಏನಪ್ಪ ಅಂತಂದರೆ, ಈ ಯಾರೋ ಒಬ್ಬರ ಹತ್ರ ಪಾಪ ಅವ್ರ ಹೆಂಡತಿಗಳು ಅಂತ ಬಂದು ಹೇಳ್ಕೊಂಡಿದ್ರು, ರಾತ್ರಿ ಎಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ, ಬೆಳಗ್ಗೆ ಎದ್ದಾಯಿತು, ಸ್ನಾನ ಮಾಡಿಬಿಟ್ಟು ಗಣಪತಿ ಪೂಜೆನ ಮಾಡಲಿಕ್ಕೆ ಅಂತ ಇದ್ದಾನೆ. ಕುಡಿದು ಆ ಕುಡಿದಿದ್ದು ಮತ್ತು ಇನ್ನೂ ಹಂಗೆ ಇತ್ತಂತೆ. ಆ ಗಣಪತಿ ತೊಗೊಂಡು ಅಲ್ಲಿಡುವಾಗ ಕೈ ಶೇಕಾಗಿ ಕೆಳಗೆ ಬಿದ್ದೋಯ್ತು. ಗಣಪತಿ ಹಬ್ಬದ ದಿವಸ ವಿಗ್ರಹನೇ ಭಿನ್ನ ಆಗೋಯ್ತು, ಚೂರು ಚೂರು ಆಗೋಯ್ತು. ನೋಡಿ ವ್ರತ ಹೆಂಗೆ ಭಂಗ ಆಯಿತು ಅನ್ನೋದಕ್ಕೆ. ರಾತ್ರಿ ಬೆಳಗ್ಗೆ ಎದ್ದು ಪೂಜೆ ಮಾಡೋಕೆ ಮಧ್ಯರಾತ್ರಿ 2 ಗಂಟೆ ತನಕ ಕೂತ್ಕೊಂಡು ಕುಡಿದ್ಬಿಟ್ಟು ಮಲಗಿದ್ದಾನಂತೆ. ಬಲವಂತವಾಗಿ ಮಾಡಿ ಎಪ್ಸಿ ಸ್ನಾನ ಮಾಡಿಸಿ ಗಣಪತಿ ತಂದಿಡ್ರಿ, ನಾವು ಮಾಡೋಂಗಿಲ್ಲ ಹೆಂಗಸರು ಅಂಥೇಳಿ ಅವನಿಗೆ ಆ 2 ಗಂಟೆ ತನಕ ರಾತ್ರಿ ಕುಡ್ದಿದ್ದು ಆ ಸೋಂಕು ಮಂಪರು ಗಣಪತಿನಿಗೆ ಬಿಟ್ಬಿಟ್ಟ, ಕೆಳಗೆ ಚೂರು ಚೂರು ಆಯಿತು. ಗಣಪತಿ ಪೂಜೆ ಮಾಡಿಸ್ಕೊಳ್ಳಿಲ್ಲ. ನೋಡಿ, ಗಣಪತಿ ಹಬ್ಬನ ಮಾಡಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಬೇಕು, ಅದಕ್ಕೊಂದು ಘನತೆ ಇರಬೇಕು. ವರ್ಷಕ್ಕೊಂದ್ಸಲ ಬರೋ ಹಬ್ಬನ ಭಾಳ ನಿಷ್ಠೆಯಿಂದ ಮಾಡಿದ್ದೆ ಆದರೆ ಅವ್ರ ಜೀವನದ ಲೈಫೇ ಚೇಂಜ್ ಆಗಿಬಿಡ್ತದೆ. ಅದಕ್ಕೆ ಜ್ಯೇಷ್ಠ ಅಂತ ಕರೀತಾರೆ. ಯಾವಾಗ ಒಬ್ಬ ಮನುಷ್ಯ ಅಮಂಗಳನಾಗ್ತಾನೋ, ಅಪವಿತ್ರನಾಗ್ತಾನೋ, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಪರಸ್ತಿ ಸಂಬಂಧ, ಆಮೇಲೆ ಅನ್ಯಾಯ ಮಾರ್ಗದಲ್ಲಿ ದುಡಿದು ಈ ಥರದ್ದೆಲ್ಲ ಮಾಡಿ ವ್ರತ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಅದೊಂದು ಫ್ಯಾಷನ್, ಅದೊಂದು ಸರ್ಕಸ್, ನೋಡೋರ ಕಣಿಗೆ ಅದು ಒಂದು ಶೋ ಇದ್ದಾಗೆ. ಆದರೆ ಅದ್ರ ಹಿಂದೆ ಫಲ ಪ್ರಾಪ್ತಿಯಾಗೋದಿಲ್ಲ. ನೀವು ಆಡಂಬರ ಮಾಡಬೇಡಿ, ಶ್ರದ್ಧಾ ಭಕ್ತಿಯಿಂದ ಮಾಡಿ. 4ನೇದು, ಹಬ್ಬದ ದಿನ ವ್ರತ ಮಾಡುವಂಥವನು ಅವ್ಯಾಚ ಪದಗಳನ್ನು, ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ರೆ ಅದೇ ಒಂದು ಮಂತ್ರ ಆಗಿಬಿಡ್ತದೆ. ಕೆಟ್ಟ ಮಾತಾಡ್ತಿದ್ರೆ ಅದೇ ಒಂದು ಮಂತ್ರಗಳು. ವ್ರತ ಮಾಡಬೇಕಾದ್ರೆ ಶ್ರದ್ಧಾ ಭಾವನೆಯಿಂದ ಮಾಡಿದರೆ ಎಲ್ಲ ವಿಘ್ನಗಳು ನಿವಾರಣೆ ಆಗ್ತದೆ. ಗಣಪತಿಗೆ ಪೂಜೆ ಮಾಡ್ತಾ ಇದ್ದಾನೆ, ಓಂ ವಿನಾಯಕಾಯ ನಮಃ, ಓಂ ವಿಘ್ನರಾಜಾಯ ನಮಃ, ವಿಘ್ನ ಮೂಷಿಕ ವಾಹನಾಯ ನಮಃ. ಏನೇ ಕಡುಬರ ರೆಡಿಯಾಗಿದ್ದೇನೆ, ಅದು ಯಾರು ಬಂತು ಫೋನ್ ನೋಡೆ, ಫೋನ್ ತಗೊಳ್ಳೆ, ಗಜ ಮುಖಾಯ ನಮಃ, ಯಾರೋ ಕಾಲಿಂಗ್ ಬೆಲ್ ಮಾಡೋದು ನೋಡ. ಹೀಗೆ ಪಾಪ ಗಣಪತಿ ಏನು ಮಾಡಿದ್ನೋ ಏನೋ, ಎಲ್ಲ ಈ ಥರ ಶ್ರದ್ಧೆ ಇಲ್ದಿರೋದು. ಅವನು ನನ್ನ ಪ್ರೀತಿಯಿಂದ ಪೂಜೆ ಮಾಡ್ತೀನಿ ಅಂತ ಕಾಯ್ತಾ ಕೂತಿರೋ ಇವನು ಮೋದಕ ಆಯಿತಾ, ಕಾಲಿಗೆ ಫೋನ್ ಬಂತು ನೋಡು, ಅಲ್ಲಿ ಯಾರು ಕಾಲ್ ಮಾಡ್ತಾಯಿದ್ದಾರೆ ನೋಡು. ಹೀಗೆ ಅಶ್ರದ್ಧೆಯಿಂದ ಮಾಡಿದ್ರೆ ವ್ರತ ಫಲ ಆಗೋದಿಲ್ಲ, ಇನ್ನೂ ವಿಘ್ನಗಳು ಜಾಸ್ತಿ ಆಗ್ತದೆ. ಯಾರಿಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಜನರ ವರ್ಣದವರ ಶಾಪ ಇರ್ತದೋ ಅಂಥವ್ರು ಕಳ್ಕೊಳ್ಳಿಕ್ಕೆ ಗಣಪತಿ ವ್ರತ ಮಾಡಬೇಕು ಅಂತೇಳಿ ಗಣಪತಿ ಪುರಾಣದಲ್ಲಿ ಹೇಳ್ತದೆ, ಗಣೇಶ ಪುರಾಣದಲ್ಲಿ. ಅಂದರೆ ಶಿವಪುರಾಣದಲ್ಲಿ ಒಂದು ಕಡೆ ಉಲ್ಲೇಖನ ಇದೆ, ಗಣಪತಿಯನ್ನು ಬ್ರಾಹ್ಮಣರ ಶಾಪ ಇದ್ದರು ಅಂದರೆ ಪುರುಷ ಶಾಪ, ಕ್ಷತ್ರಿಯ ರಾಜ ನಾಯಕ ಅಂಥವನ ಶಾಪ ದ್ರೋಹ. ವ್ಯವಹಾರದಲ್ಲಿ ಎಕ್ಸ್ಪರ್ಟ್ ಆಗಿರುವಂಥದ್ದು, ವ್ಯವಹಾರದಲ್ಲಿ ದ್ರೋಹ, ಮೋಸ, ವಂಚನೆ, ಶಾಪ ಇದಂದರೆ ವೈಶ್ಯ. ಕ್ಷತ್ರಿಯ ಶೂದ್ರರು ಅಂಥವ್ರದ್ದು ಏನಾದ್ರು ದೋಷ ಇತ್ತು ಅಂದರೆ ವರ್ಷಕ್ಕೊಂದು ಸಲ ಗಣಪತಿ ವ್ರತ ಮಾಡಿ ಆ ಪಾಪ ಕಳ್ಕೊಂಡ್ರೆ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೆಲ್ಲರಿಗೂ ಆ ಶಾಪ ತಟ್ಟೋದಿಲ್ಲ. ಆ ವ್ರತನೇ ಅಲ್ಲೇ ಸ್ಟಾಪ್ ಆಗಿ ಅವರಿಗೆ ಸಕಾಲಕ್ಕೆ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನೋತ್ಪತ್ತಿ ಎಲ್ಲ ಆಗುತ್ತದೆ. ಅಂದರೆ ಬದುಕಿನವರೆಗೂ ಯಾವುದೂ ವಿಘ್ನಗಳು ಬರಬಾರ್ದು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಶಾಪ ನಿವಾರಣೆ ಆಗಬೇಕು, ಪುರುಷ ಶಾಪ ನಿವಾರಣೆ ಆಗಿರಬೇಕು. ಗೌರಿ ವ್ರತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ಗೌರಿ ವ್ರತದಲ್ಲಿ ಸ್ತ್ರೀ ಶಾಪ ಅಂದರೆ ಮುತ್ತೈದೆ ಸ್ತ್ರೀ, ಸುಮಂಗಲಿ ಸ್ತ್ರೀ ಶಾಪ, ಕನ್ಯಾ ಸ್ತ್ರೀ ಶಾಪ, ಗರ್ಭಿಣಿ ಸ್ತ್ರೀ ಶಾಪ, ವಿಧವಾ ಸ್ತ್ರೀ ಶಾಪ, ಪತಿ ತ್ಯಾಗ, ಗಂಡನ ಬಿಟ್ಟಂಥವಳು ಆ ಸ್ತ್ರೀ ಶಾಪ, ಚಂಡಾಳಿ ಸ್ತ್ರೀ ಶಾಪ, ವೃದ್ಧ ಸ್ತ್ರೀ ಶಾಪ. ಈ ಥರದೆಲ್ಲ ಶಾಪಗಳನ್ನು ನಿವಾರಣೆ ಮಾಡೋಕ್ಕೆ ಗೌರಿ ಹಬ್ಬ ಬಂದರೆ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪುರುಷ ಶಾಪಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಗಣಪತಿ ಹಬ್ಬ ಬಹಳ ವಿಶೇಷ ಅಂತ ಹೇಳ್ತಾರೆ. ಹೀಗಾಗಿ ಸಾಕ್ಷಾತ್ ಶಿವನು ಕೂಡ
ತನ್ನ ಗಣಪತಿ ಕತ್ತನ್ನು ಕಡಿದು ಆನೆ ತಲೆಯನ್ನು ತಂದು ಜೋಡಿಸ್ತಾನೆ. ಆ ಶಾಪ ವಿಮೋಚನೆ ಕೂಡ ಈ ದೋಷ ನಿವಾರಣೆ ಆಯಿತು ಅಂತ ಶಿವ ಹೇಳ್ತಾರೆ. ಆದ್ದರಿಂದ ನರಹತ್ಯ ದೋಷ ಯಾರು ಮಾಡಿರ್ತಾರೋ, ಇನ್ನೊಬ್ಬರಿಗೆ ಸಾಯಿಸೋಕ್ಕೆ ಸುಪಾರಿ ಕೊಟ್ಟಿದ್ರೆ, ತಾವೇ ಸಾಯಿಸಿಬಿಟ್ಟಿದ್ರೆ, ತಮ್ಮ ಮಾತು ಕೇಳಿ ಕೇಳಿ ತಾಳಕ್ಕಾಗದೆ ನೇಣಾಕೋಸ್ ಹೊರಟುಬಿಡ್ತಾರೆ. ಅವನು ಬೈಯೋ ಮಾತು ಕೇಳಿ ಎಷ್ಟೋ ಜನ ಸತ್ತೋಗಿದ್ದಾರೆ. ಅವನು ಎದುರಿಸೋದು ನೋಡಿ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅವನು ಒಡೆಯೋದು, ಬೈಯೋದು, ಹಿಂಸೆ ಕೊಡೋದು ನೋಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದು ಒಂದು ರೀತಿ ನರಹತ್ಯ ದೋಷ. ಈ ಥರ ನರಹತ್ಯ ದೋಷಗಳು ಏನಾರು ಇತ್ತು ಅಂದರೆ ವರ್ಷಕ್ಕೊಂದ್ಸಲ ಗಣಪತಿ ಹಬ್ಬ ಪೂಜೆ ಮಾಡಬೇಕು ಅಂತೇಳಿ ಶಿವಪುರಾಣದ ಉಲ್ಲೇಖನ ಬರ್ತದೆ. ಯಾರು ಇವತ್ತು ಗಣಪತಿಯನ್ನು ಕೂರಿಸಿ ಪೂಜೆ ಮಾಡ್ತಿರೋ ಅವ್ರು ನಾನು ಹೇಳುವಂಥ ಮಂತ್ರಗಳನ್ನು ಹೇಳಿ ಆ ಗಣಪತಿಗೆ 102 ಸಲ ಅರ್ಚನೆ ಮಾಡಿ. ಎರಡನೇದು, ಗಣಪತಿ ಹಬ್ಬ ವ್ರತ ಆಚರಣೆ ಇಲ್ಲ, ಆದರೆ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಗಣಪತಿ ತಂದು ಕೂರಿಸ್ಬೇಡಿ, ಫೋಟೋ ಇಟ್ಟು ಪೂಜೆ ಮಾಡಿ. ಕೆಲವರಿಗೆ ಇವತ್ತು ನಮ್ಮ ಎಲ್ಲ ಥರದ ದೋಷ ಇದೆ, ನಾನು ಗಣಪತಿ ಪೂಜೆ ಮಾಡಬೇಕು, ಇವತ್ತು ಗಣಪತಿ ಬರ್ತಡೇ ಅನ್ನೋ ಆಸೆ ಇತ್ತು ಅಂದರೆ ಸಣ್ಣದೊಂದು ಚಿಕ್ಕದೊಂದು ವಿಗ್ರಹ ಯಾವುದಾದ್ರು ಮಣ್ಣಂದಿರ್ಬೋದು, ಕಲ್ಲಿನ ವಿಗ್ರಹ, ಚಿಕ್ಕದು ಪುಟ್ಟ ವಿಗ್ರಹ, ಅದನ್ನು ಇಟ್ಟು ಗರಿಕೆಯಲ್ಲಿ ನಾನು ಹೇಳೋ ಮಂತ್ರದಿಂದ ಪೂಜೆ ಮಾಡಿದ್ರೆ ಪುರುಷ ಶಾಪಗಳು, ನರಹತ್ಯ ದೋಷಗಳು ಮತ್ತು ನಮ್ಮಲ್ಲಿ ಕೆಲಸದಲ್ಲಿ ವಿಘ್ನಗಳು, ಮದುವೆ ವಿಘ್ನಗಳು, ಮಕ್ಕಳಾಗ್ತಾ ಇಲ್ಲ ಅದರ ವಿಘ್ನಗಳು, ವ್ಯಾಪಾರ ವ್ಯವಹಾರ ಎಲ್ಲ ಥರ ಕ್ಷೇತ್ರದಲ್ಲೂ ಕೂಡ ನಮಗೆ ವಿಘ್ನಗಳಿತ್ತೆ ಅಂತಂದರೆ ಅದಕ್ಕೆ ನಾನು ಹೇಳೋದು ಜ್ಯೇಷ್ಠ ಅಂದರೆ ಫಸ್ಟ್ ಕ್ಲಾಸಲ್ಲಿ ಸಕ್ಸಸ್ ಆಗಬೇಕು, ಏಕ್ದಮ್ ಸಕ್ಸಸ್ ಆಗೋಕ್ಕೆ. ಸರ್ಪದೋಷ ಇತ್ತು ಅಂದರೆ ಇವತ್ತು ಗಣಪತಿನ ಪೂಜೆ ಮಾಡಬೇಕಂತೆ. ನಮ್ಗೆ ಎಲ್ಲದರಲ್ಲೂ ವಿಘ್ನಗಳಿದೆ ಅಂದರೆ ಆ ಮಂಗಳ ವಿನಾಯಕನ ಪೂಜೆ ಮಾಡಬೇಕು ಅಂತೇಳಿ ಗಣಪತಿ ತಂತ್ರಸಾದಲ್ಲಿ 16 ಮಂತ್ರಗಳಿದೆ. ಭಾಳ ಇಂಪಾರ್ಟೆಂಟು ಬೀಜಾಕ್ಷರ ಮಂತ್ರ ಹೇಳಿದೆ. ಅದರಲ್ಲಿ ಇವತ್ತು ಒಂದಷ್ಟು ಗರಿಕೆ ತಗೊಳ್ಳಿ. ಗರಿಕೆ ಫುಟ್ಪಾತಲ್ಲೆಲ್ಲ ಬೆಳೆದಿರ್ತದೆ, ಚೆನ್ನಾಗಿ ತೊಳಿರಿ. ನೀವು ಗಣಪತಿ ಹಬ್ಬ ಆಚರಣೆ ಇಲ್ಲಾದರೂ ಮಾಡಿ, ಗಣಪತಿ ಹಬ್ಬ ಮಾಡ್ತಿದ್ರೆ ವರ್ಷ ಅವರು ಮಾಡಿ. ಮತ್ತು ಈಗ ಹೊಸ್ದಾಗಿ ಶುರು ಮಾಡ್ಬೇಕು, ನಂಗೆ ಹಬ್ಬ ಮಾಡ್ತಿಲ್ಲ ಏನೂ ಇಲ್ಲ ಅಂದರೆ ಸುಮ್ಮನೆ ಸಣ್ಣ ಫೋಟೋ ಇಟ್ಟು ಪೂಜೆ ಮಾಡಿ, ವಿಗ್ರಹ ಇಡಬೇಡಿ. ಇಲ್ಲ ಹಸು ಸಗಣಿ ತೊಗೊಳ್ಳಿ, ಉಂಡೆ ಮಾಡಿ ಅದಕ್ಕೆ ಗರಿಕೆ ಇಟ್ಬಿಟ್ಟು ಅದನ್ನು ಗಣಪತಿ ಅಂತ ಪೂಜೆ ಮಾಡ್ಬೋದು. ನೋಡಿ, ಗರಿಕೆ ತೊಗೊಳ್ಳಿ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಜ್ಯೇಷ್ಠ ವಿನಾಯಕಾಯ ನಮಃ. ಜ್ಯೇಷ್ಠ ಅಂತಂದರೆ ಎಲ್ಲದರಲ್ಲೂ ಪ್ರಥಮವಾಗಿ ಸಕ್ಸಸ್ ಆಗುವಂಥದ್ದು. ಜ್ಯೇಷ್ಠ ಪ್ರಪ್ರಥಮವಾಗಿ ನನಗೆ ಜಯಪ್ರಾಪ್ತಿಯಾಗಲಿ ಅಂತ ವಿನಾಯಕ ಅಂತೇಳಿ ಗರ್ಕೆಲಿ ಇದು 102 ಸಲ ಅರ್ಚನೆ ಮಾಡಿ. ಎರಡನೇ ಮಂತ್ರ ಇಲ್ಲಿ ಇದು ಓಂ ಜ್ಯೇಷ್ಠ ವಿನಾಯಕ ಅನ್ನೋ ಮಂತ್ರ ಏನಾಗುತ್ತೆ, ನಮ್ಮ ಆತ್ಮದಲ್ಲಿರೋ ದೋಷಗಳೆಲ್ಲ ತೆಗೀತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ದ್ರೋಹ ಮಾಡಿದ್ದು, ಶಾಪಗಳು, ನರಹತ್ಯ ದೋಷ. ಎರಡನೇ ಮಂತ್ರ ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ನಾಗೇಶ ವಿನಾಯಕಾಯ ನಮಃ. ನಾಗೇಶ ಎಲ್ಲ ಥರ ಸರ್ಪದೋಷಗಳು, ಅನಂತ, ತಕ್ಷಕ, ಕಾರ್ಕೋಟಕ, ಕುಳಿಕ, ಶಂಖಪಾಲ, ಶಂಖಚೂಡ, ವಿಷಧರ, ಪದ್ಮ, ಮಹಾಪದ್ಮ, ಕಂಬಳ, ಧೃತರಾಷ್ಟ್ರ, ಈ ಥರ ಎಲ್ಲ ಥರ ದೋಷಗಳನ್ನು. ಏಕೆಂದರೆ ಗಣಪತಿಗೆ ಬೆಲ್ಟ್ ಹಾಕೊಂಡಿರೋದೇ ಹಾವು, ಸೊಂಟ ಕಟ್ಕೊಂಡಿರೋದೇ ಹಾವು, ಕಟಿಬಂಧ ಅಂತ ಹೇಳ್ತಾರೆ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ನಾಗೇಶ ವಿನಾಯಕಾಯ ನಮಃ. ಎರಡನೇ ಮಂತ್ರ ಇದು ಮನಸ್ಸನ್ನು ಕ್ಲೀನ್ ಮಾಡುತ್ತೆ. ಮೂರನೇ ಮಂತ್ರ ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಹ ಮಂಗಳ ವಿನಾಯಕಾಯ ನಮಃ. ವಿಘ್ನಗಳನ್ನು ನಾಶ ಮಾಡುವಂಥ ನಾಯಕ, ಲೀಡರ್. ನಾಯಕ, ವಿನಾಯಕ, ವಿ ಅಂದರೆ ವಿಘ್ನಗಳು, ನಾಯಕ ಅಂದರೆ ಲೀಡರ್, ನಾಥ, ಪ್ರಭು. ಎಲ್ಲ ಮಂಗಳ ಆಗಬೇಕು, ಇನ್ನೇನು ಕೆಲಸ ಆಗಬೇಕು, ಆಗ್ತಾಯಿಲ್ಲ. ಮದುವೆ ಆಗಬೇಕು, ಸೆಟ್ ಆಗ್ತಿಲ್ಲ. ಮಗು ಆಗಬೇಕು, ಅಬಾರ್ಷನ್ ಆಗ್ತಿದೆ. ಬಿಸ್ನೆಸ್ ಮಾಡೋಕ್ಕಂತೆಲ್ಲ ಹಾಕಿದ್ದೀನಿ, ಲಾಸ್ ಆಗ್ತಿದೆ. ಮಂಗಳ ಆಗ್ತಿಲ್ಲ, ಸಕ್ಸಸ್ ಆಗ್ತಿಲ್ಲ. ಅಂಥದ್ದನ್ನು ನಾಶ ಮಾಡುವನು ವಿನಾಯಕ. ನಾಗೇಶ ಹಲವಾರು ಸರ್ಪದೋಷಗಳನ್ನು ನಾಶ ಮಾಡುವಂಥ ನಾಗೇಶ ವಿನಾಯಕ. ಜ್ಯೇಷ್ಠ ವಿನಾಯಕ ಅಂದರೆ ಎಲ್ಲದರಲ್ಲೂ ನಾನೇ ಫಸ್ಟ್ ರ್ಯಾಂಕ್ ಬರಬೇಕು, ಎಲ್ಲ ಏನು ಕೈ ಹಾಕಿದ್ರು ಲಾಸ್ ಇಲ್ಲ, ಏಳ್ಗೆನೇ ಆಗಲ್ಲ, ಎಷ್ಟು ದುಡಿದ್ರೂ ನಾವು ಸಕ್ಸಸ್ ಆಗ್ತಿಲ್ಲ ಅಂತಲ್ಲ, ಅಂಥ ಜ್ಯೇಷ್ಠ ವಿನಾಯಕನ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಗಣಪತಿ ತಂತ್ರಸಾರದಲ್ಲಿ. ಅದರಿಂದ ಈ 3 ಮಂತ್ರಗಳು 3 ಬೀಜಾಕ್ಷರಗಳಿಂದ ತುಂಬಿದೆ. ಗಕಾರದಿಂದ. ಗಕಾರ ಅಂದ್ರೇನು? ಓಂ ಗಾ ಗೀ ಗು ಗೈ ಗೌ ಗಂ ಗಹ. ಗಾ ಗುಣಿತ, ಗಾಕಾರದ ಗುಣಿತ. ಜ್ಯೇಷ್ಠ, ನಾಗೇಶ ಮತ್ತು
ಮಂಗಳ ವಿನಾಯಕ ಅಂಥೇಳಿ ಈ ಮೂರನ್ನು ಸೇರಿಸ್ಕೊಂಡು ಬಾಡಿ ಮೈಂಡ್ ಸೋಲ್, ಆತ್ಮ ಮನಸ್ಸು ಮತ್ತು ದೇಹಕ್ಕೆ ಇರುವಂಥ ವಿಘ್ನಗಳನ್ನು ತೆಗೆದು ಹಾಕುವಂಥ ಶಕ್ತಿ ಇವತ್ತು ಆ ವಿನಾಯಕನಿಗಿದೆ. ಆದ್ದರಿಂದ ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ಜ್ಯೇಷ್ಠ ವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ನಾಗೇಶ ವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ಮಂಗಳ ವಿನಾಯಕಾಯ ನಮಃ. ವಿನಾಯಕ ಚತುರ್ಥಿ ವಿನಾಯಕನ ಆಧಾರ ಸ್ಮರಣೆ ಮಾಡಿ ಅರ್ಚನೆ ಮಾಡಬೇಕು. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ಜ್ಯೇಷ್ಠ ವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ನಾಗೇಶ ವಿನಾಯಕಾಯ ನಮಃ. ಓಂ ಗಾಂ ಗೀಂ ಗೂಂ ಗೈಂ ಗೌಂ ಗಃ ಮಂಗಳ ವಿನಾಯಕಾಯ ನಮಃ ಅಂತೇಳಿ ಈ ಮೂರು ಮಂತ್ರಗಳಿಂದ 108 ಸಲ ಅರ್ಚನೆ ಮಾಡಿಬಿಟ್ಟ ಅಂತಂದರೆ ನೋಡಿ ಎಲ್ಲ ಥರ ವಿಘ್ನಗಳು ನೆಕ್ಸ್ಟ್ ಗಣಪತಿ ಹಬ್ಬವರೆಗೂ ನೀವೆಲ್ಲದರಲ್ಲೂ ಸಕ್ಸಸ್ ಆಗ್ತೀರ. ಅಷ್ಟು ಪವಿತ್ರ ಬೀಜಾಕ್ಷರ ಮಂತ್ರದಿಂದ ಇರುವಂಥದ್ದು. ಇದು ಸಾಕ್ಷಾತ್ ವೇದವ್ಯಾಸರು ಇದನ್ನು ಬರೆದಿದ್ದಾರೆ ಅಂತ ಹೇಳ್ತಾರೆ. ಇದು ಭಾಳ ವಿಶೇಷವಾದಂಥ ಮಂತ್ರ. ಆ 16 ವೆರೈಟಿ ಮಂತ್ರದಲ್ಲಿ ಇದು ಭಾಳ ಶ್ರೇಷ್ಠ. ಈ ವಿನಾಯಕ ಚತುರ್ಥಿ ದಿನ ಗಣಪತಿ ಹಬ್ಬದ ದಿವಸ ಇದನ್ನು ನೀವು ಮಾಡಿ. ಗಣಪತಿ ವ್ರತ ಮಾಡಲೇಬೇಕು ಅಂತೇನಿಲ್ಲ, ಇದು ನಿತ್ಯ ಪೂಜೆ ಮಾಡ್ಬೋದು. ಯಾರ್ಯಾರು ವ್ರತ ಆಚರಣೆ ಸಂಪ್ರದಾಯ ನಡ್ಸ್ಕೊಂಬಂದಿದ್ದೀರೋ ಈ ಮಂತ್ರ ಹೇಳಿ ಅರ್ಚನೆ ಮಾಡಿ. ಇವತ್ತು ಸಂಜೆನೂ ಮಾಡ್ಬೋದು, ನೀವು ಗಣಪತಿ ವಿಸರ್ಜನೆ ಮಾಡೋವರೆಗೂ ಮಾಡ್ಬೋದು. ನಮ್ಮ ಪದ್ಧತಿನೇ ಇಲ್ಲ, ಗಣಪತಿ ಹಬ್ಬ ಆಚರಣೆ ಪದ್ಧತಿ ಇಲ್ಲ ಅನ್ನೋರು ಕೂಡ ಇದನ್ನು ಮಾಡ್ಬೋದು. ಸಣ್ಣ ಫೋಟೋ ಇಟ್ಟು ಇಲ್ಲ ವಿಗ್ರಹ ಇಟ್ಟು. ಮತ್ತು ಯಾವತ್ತೂ ಮಾಡಲ್ಲ, ಇವತ್ತು ಮಾಡ್ಬೋದಾ, ಇಷ್ಟು ವರ್ಷ ನಾನು ಮಾಡೇ ಇಲ್ಲ, ಮಾಡ್ಬೋದಾ, ಮಾಡ್ಬೋದು. ಯಾವಾಗ ಸಣ್ಣದೊಂದು ಫೋಟೋ ವಿಗ್ರಹ ಇಟ್ಟು ಇಲ್ಲ ಒಂದು ಸಗಣಿ ತೊಗೊಂಬಂದು ಬಾಳೆ ಎಲೆ ಮೇಲೆ ವಿಳ್ಯದೆಲೆ ಮೇಲೆ ಇಟ್ಟು ಆ ಉಂಡೆ ಮಾಡಿ ಸಗಣಿನಲ್ಲಿ ಹಸು ಸಗಣಿ ಮೇಲೆ ಒಂದು 4-5 ಗರ್ಕೆ ಸಿಗಿಸ್ಬಿಟ್ಟು ಅದಕ್ಕೆ ತೂರಿಸಿಟ್ಟು ಅಷ್ಟ ಕುಂಕುಮ ಇಟ್ಟು ಹೆಂಗೆ ಬೇಕೋ ಹಂಗೆ ಮಾಡಿ. ಇಲ್ಲಿ ಶ್ರದ್ಧೆ ಇಂಪಾರ್ಟೆಂಟು, ಅಲಂಕಾರ ಆಡಂಬರ ಅಲ್ಲ, ಭಕ್ತಿ ಇಂಪಾರ್ಟೆಂಟ್. ಆ ಗಣಪತಿ ಮೇಲೆ ಇಡೋ ಪ್ರೀತಿ, ಆ ಪ್ರೀತಿನೇ ಭಕ್ತಿ ಅಂತ ಕರೀತಾರೆ. ಒಂದು ಅವ್ನಿಗೆ ಎಷ್ಟು ಜೊತೆ ನೀವು ತಳ್ಳಿನರಾಗಿದ್ದೀರಿ ಇರೋದೇ ಶ್ರದ್ಧೆ ಹೇಳುತ್ತೆ. ಅದು ಬಿಟ್ಬಿಟ್ಟು ಎಲ್ಲೋ ಪೂಜೆ ಮಾಡ್ಕೊಂಡು ಏನೋ ಮಾತಾಡ್ಕೊಂಡು ಇವತ್ತು ಏನೆಲ್ಲ ಥರ ಗಣಪತಿಗೆ ನಿಮ್ಮನೆ ಊಟ ಹಾಕಿಲ್ಲ ಅಂತ ಅಳಲ್ಲ, ನಿಮ್ಮನೆ ಪೂಜೆ ಮಾಡಿಲ್ಲ ಅಂತ ಅಳೋದಿಲ್ಲ. ನನ್ನನ್ನು ಎಷ್ಟು ಆಧರಿಸಿದ್ದೀರಿ ಅನ್ನೋದು ಬಗ್ಗೆ ಗಣಪತಿ ಚಿಂತನೆ ಮಾಡ್ತಾನೆ. ಆ ಲೆವೆಲ್ಗೆ ಭಕ್ತಿ ಬಾಂಧವ್ಯ ಬರಬೇಕು. ಆ ಬಾಂಧವ್ಯನೇ ಶ್ರದ್ಧೆ, ಆ ಭಕ್ತಿನೇ ಲವ್, ಅಫೆಕ್ಷನ್. ಈ ರೀತಿ ಮಾಡಿದ್ದೇ ಆಯಿತು ಅಂದರೆ ಬಹುಶಃ ಈ ವ್ರತ ಮಾಡಿದಕ್ಕೂ ಸಾರ್ಥಕ. ಮತ್ತು ನಮ್ಮಲ್ಲಿರೋ ಎಲ್ಲ ದೋಷಗಳು ಹೋಗುತ್ತೆ. ಮುಂದೆ ಮಾಡುವಂಥ ಕೆಲಸದಲ್ಲಿರುವಂಥ ಎಲ್ಲ ವಿಘ್ನಗಳು ಕೂಡ ವಿನಾಯಕ ನಿವಾರಣೆ ಮಾಡ್ತಾನೆ. ಅಷ್ಟು ವಿಶೇಷವಾದದ್ದು ಇವತ್ತು ಗಣಪತಿ ಹಬ್ಬ, ಈ ಮಂತ್ರ, ಈ ಪೂಜೆ. ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಗಣಪತಿ ಹಬ್ಬದ ದಿನ ಆ ಭಗವಂತ ಮಹಾಗಣಪತಿ ನಿಮಗೆ ಧನ ಕನಕ ವಸ್ತ್ರ ವಾಹನಾದಿ ಕೊಟ್ಟು ಆಯುಷ್ ಆರೋಗ್ಯ ಸುಖ ಶಾಂತಿ ಕೊಟ್ಟು ನೀವು ಮಾಡೋ ಎಲ್ಲ ಕಾರ್ಯಗಳಲ್ಲೂ ವಿಘ್ನಗಳ ನಿವಾರಣೆ ಮಾಡಲಿ, ನಿರಂತರವಾಗಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ಹಬ್ಬದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ ಮತ್ತು SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದವ್ರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಾಳೆ ಗಣಪತಿನ ಹೇಗೆ ವಿಸರ್ಜನೆ ಮಾಡೋ ಮೆಥಡ್ ಹೇಗಿದೆ, ಯಾವ ರೀತಿ ವಿಸರ್ಜನೆ ಮಾಡಿದ್ರೆ ನನಗೆ ಹೋಗುವಾಗಲೂ ಕೂಡ ಗಣಪತಿ ಆಶೀರ್ವಾದ ಮಾಡ್ತಾನೆ ಅನ್ನೋ ವಿಚಾರದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.